ಮತ್ತೆ ತಮಗೆಲ್ಲರಿಗೂ ಸ್ವಾಗತವನ್ನು ಹೇಳ್ತಾ ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ಕರ್ನಾಟಕ TET ಎಕ್ಸಾಮ್ ಯಾರ್ಯಾರು ಪ್ರಿಪ್ರೇಷನ್ ಮಾಡ್ತಾ ಇದ್ದೀರೋ ಅವರ ಜೊತೆಗೇ PDO ಇರ್ಬೋದು, PSI, FDA, GPSTR, HSTR ಎಕ್ಸಾಮ್ನ ತಯಾರಿನ ಯಾರ್ಯಾರು ಮಾಡ್ತಾ ಇದ್ದೀರೋ ಸೊ ಅವರಿಗೋಸ್ಕರನೇ ಈ ಒಂದು ಸಾಮಾನ್ಯ ವಿಜ್ಞಾನದ ವಿಷಯದ ಕುರಿತಾದಂಥ ಒಂದು ಉಚಿತವಾದಂಥ ಕ್ಲಾಸ್ನ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಇಲ್ಲಿ ಯಾವುದೇ ರೀತಿ ದುಡ್ಡನ್ನು ಕೊಡಬೇಕಾಗಿಲ್ಲ, ಟೋಟಲಾಗಿ ಫಿಕ್ಸೆಟ್ಟಾಗಿ ಕೊಡ್ತಿರ್ತಕ್ಕಂಥ ಇದು ಕ್ಲಾಸು. ಸೊ ಕರ್ನಾಟಕದಲ್ಲೇ ಯಾರೂ ನಿಮಗೆ ಕೊಟ್ಟಿಲ್ಲ. ಸೊ ಆ ಥರ ಒಂದು ಕ್ಲಾಸ್ನ ನಾವು ಕೊಡೋಕ್ಕೆ ನಿಮಗೆ ಪ್ರಯತ್ನನ ಮಾಡ್ತಾ ಇದ್ದೀವಿ. ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಚಾಪ್ಟರ್ ನಂಬರ್ 12 ಸಂಶ್ಲೇಷಿತ ವಸ್ತುಗಳು ಅಂತ ಒಂದು ಚಾಪ್ಟರ್ ಬರುತ್ತೆ ಸಾಮಾನ್ಯ ವಿಜ್ಞಾನದಲ್ಲಿ. ಸೊ ಈ ಒಂದು ಚಾಪ್ಟರ್ ರಿಲೇಟೆಡು ಯಾವ ಒಂದು ಕ್ವಶನ್ಗಳು ಇರ್ಬೋದು, ಯಾವ ಥರ ಕ್ವಶನ್ ಬರುತ್ತೆ, ಆಮೇಲೆ ಕ್ವಶನ್ಸ್ಗಳನ್ನು ಯಾವ ಥರ ಕೇಳ್ತಾರೆ, ಅದಕ್ಕೆ ಆನ್ಸರ್ ಯಾವ ಥರ ರೈಟ್ ಮಾಡಬೇಕು, ಯಾವ ಥರ ನಾವೊಂದು ಪರ್ಯಾಯವನ್ನು ಆಯ್ಕೆ ಮಾಡಬೇಕು, ಸೊ ಅದೆಲ್ಲದರ ಬಗ್ಗೆ ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಮಾಡೋಣ, ಹೌದಾ? ಸೊ ನಾವು ತಡ ಮಾಡದೆ ನಮ್ಮ ಕ್ವಶನ್ಗಳ ಕಡೆಗೆ ಹೋಗೋಣ. ಈ ಚಾಪ್ಟರ್ನಲ್ಲಿ ಬರ್ತಕ್ಕಂಥ ಮೊದಲನೇ ಪ್ರಶ್ನೆ ನೋಡೋಣ. ಹಳೆಯ ಕಾಗದ ಹಳದಿ ಬಣ್ಣಕ್ಕೆ ತಿರುಗುತ್ತದೆ, ಕಾರಣ? ನೋಡಿ, ಹಳೆಯ ಕಾಗದ ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ, ಈ ಕಾಗದ ಏನಿರುತ್ತಲ್ಲ, ಸೊ ಈ ಕಾಗದ ತಯಾರು ಹೇಗಾಗುತ್ತೆ ಅಂತ ಗೊತ್ತಾ? ಸೊ ಕಾಗದ ತಯಾರಾಗೋದು ಈ ಒಂದು ಮರದ ತೊಗಟೆ, ಕಾಟನ್ನು, ಜೂಟು, ಸೊ ಈ ಥರ ಎಲ್ಲ ಯೂಸ್ ಮಾಡಿ ಅದನ್ನು ತಯಾರು ಮಾಡ್ತಾರೆ. ಸೊ ಅದರಲ್ಲಿ ಇರತಕ್ಕಂತಹ ಕ್ವಶನ್ ಏನು ಕೇಳಿದರೆ, ಹಳೆಯ ಕಾಗದ ಹಳದಿ ಬಣ್ಣಕ್ಕೆ ತಿರುಗುತ್ತದೆ ಏಕೆ ಅಂತ ಕ್ವಶನ್ ಕೇಳ್ತಾರೆ. ಸೊ ನಿಮ್ಗೆ ಗೊತ್ತಿರ್ಬೋದು, ಆ ಒಂದು ಪೇಪರಲ್ಲಿ ಸೆಲ್ಲೋಸ್ ಇರುತ್ತೆ, ಆಮೇಲೆ ತೊಗಟೆ ಇರುತ್ತೆ, ಲಿಗ್ನಿನ್ ಇರುತ್ತೆ, ಸೊ ಎಲ್ಲ ಇರುತ್ತೆ. ಸೊ ಅದರಲ್ಲಿ ಇರ್ತಕ್ಕಂಥ ಈ ಲಿಗ್ನಿನ್ ಅಂತಕ್ಕಂಥ ಏನೊಂದು ಕಂಪೌಂಡ್ ಇರುತ್ತಲ್ಲ, ಸೊ ಈ ಒಂದು ಕಂಪೌಂಡ್ ಏನು ಮಾಡುತ್ತೆ, ಲೈಟ್ ಮತ್ತು ಆಕ್ಸಿಜನ್ ಜೊತೆ ರಿಯಾಕ್ಷನ್ ಆಗಿ ಅದೇನಾಗುತ್ತೆ, ಹಳದಿ ಬಣ್ಣಕ್ಕೆ ಒಂದು ಕನ್ವರ್ಟ್ ಆಗ್ತಾ ಇರುತ್ತೆ. ಸೊ ಅದೇ ಒಂದು ರೀಸನ್ದಿಂದ ಫ್ರೆಶ್ ಇರೋಕ್ಕಾಗದೆ ಯಾವತ್ತೂ ಹಳದಿ ಬಣ್ಣಕ್ಕೆ ತಿರುಗಲ್ಲ. ಯಾಕಂದರೆ ಅಷ್ಟು ಇಫೆಕ್ಟ್ ಅದ್ರ ಮೇಲೆ ಆಗಲ್ಲ, ಆಕ್ಸಿಜನ್ ಇರಲಿ ಅಥವಾ ಲೈಟ್ದಿರಲಿ ಅಷ್ಟು ಇಫೆಕ್ಟ್ ಆಗಲ್ಲ. ಬಟ್ ಯಾವಾಗದು ಕಾಗದ ಸ್ವಲ್ಪ ಹಳೆಯದಾಗುತ್ತೋ, ಸ್ವಲ್ಪ ಓಲ್ಡ್ ಆಗುತ್ತೋ, ಸೊ ಅದರಲ್ಲಿ ಇರ್ತಕ್ಕಂಥ ಪವರ್ ಸ್ವಲ್ಪ ಕಮ್ಮಿ ಆಗುತ್ತೆ. ಅವಾಗ ಏನಾಗುತ್ತೆ, ಈ ಲಿಗ್ನಿನ್ ಅಂತಕ್ಕಂಥ ಸಬ್ಸ್ಟೆನ್ಸ್ ಏನು ಮಾಡುತ್ತೆ, ಅದು ಲೈಟ್ ಮತ್ತು ಆಕ್ಸಿಜನ್ ಜೊತೆ ಕಾಂಬಿನೇಷನ್ ಆಗಿ ಇಲ್ಲಿ ಹಳದಿ ಕಲರ್ನಲ್ಲಿ ಕನ್ವರ್ಟ್ ಆಗ್ತಾ ಇರುತ್ತೆ. ಇದೇ ಒಂದು ಅದಕ್ಕೆ ಮೇನ್ ರೀಸನ್. ಇನ್ನು ಎರಡನೇ ಒಂದು ಕ್ವಶನ್ ನೋಡಿ, ಏನಿದೆ, ಗಾಜಿನಲ್ಲಿ ಇರತಕ್ಕಂತಹ ಮುಖ್ಯವಾದ ವಸ್ತುಗಳು. ಗಾಜು ಅಂದರೆ ಗ್ಲಾಸ್ ಏನಿರುತ್ತಲ್ಲ, ಸೊ ಆ ಗ್ಲಾಸ್ನಲ್ಲಿ ಯಾವ ಯಾವ ಮುಖ್ಯವಾದ ವಸ್ತುಗಳು ಇರುತ್ತವೆ? ಫಸ್ಟ್ ಆಪ್ಷನ್ ನೋಡಿ, ಸೋಡಿಯಂ ಸಿಲಿಕೇಟ್ ಕೊಟ್ಟಿದ್ದಾರೆ. ಸೆಕೆಂಡು ಕ್ಯಾಲ್ಸಿಯಂ ಸಿಲಿಕೇಟ್ ಇದೆ, ಮೇಣ ಇದೆ, ಮತ್ತು ನಿಮ್ಗೆ ಗೊತ್ತಿರಲಿ ಇದರ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಮತ್ತು ಯಾಕೆಂದರೆ ಗ್ಲಾಸ್ನಲ್ಲಿರೋದು ಇವೆರಡು, ಸೋಡಿಯಂ ಸಿಲಿಕೇಟು ಕೂಡ ಇದರಲ್ಲಿ ಪ್ರೆಸೆಂಟ್ ಇರುತ್ತೆ, ಅದ್ರ ಬಿಟ್ಟರೆ ಕ್ಯಾಲ್ಸಿಯಂ ಸಿಲಿಕೇಟ್ ಕೂಡ ಇದರಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಇವೆರಡು ಪ್ರಮುಖವಾದಂಥ ಒಂದು ವಸ್ತುಗಳಂತಲೇ ಹೇಳ್ಬೋದು. ಇದರಲ್ಲಿರೋದು ಇದು ಗ್ಲಾಸ್ನಲ್ಲಿ ಇರತಕ್ಕಂಥ ವಸ್ತುಗಳು. ಇದ್ರ ಬಿಟ್ಟರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಕೂಡ ಅದರಲ್ಲಿರುತ್ತೆ, ಬಟ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇಲ್ಲಿ ಯಾವುದೇ ಆಪ್ಷನಲ್ಲಿ ಕೊಟ್ಟಿಲ್ಲ. ಸೊ ಹೀಗಾಗಿ ಆಯ್ಕೆ ಮತ್ತು ಆಯ್ಕೆ ಬ ಇದರ ಸರಿಯಾದ ಉತ್ತರ ಅಂದರೆ ಆಪ್ಷನ್ ಡ. ಸೊ ಇದು ಇದರ ಒಂದು ಸರಿಯಾದ ಉತ್ತರ. ಲಕ್ಷಲಿ ಗ್ಲಾಸ್ನಲ್ಲಿ ಏನಿರುತ್ತೆ, ಸೋಡಿಯಂ ಸಿಲಿಕೇಟು, ಕ್ಯಾಲ್ಸಿಯಂ ಸಿಲಿಕೇಟು ಮತ್ತು ಕ್ಯಾಲ್ಸಿಯಂ ಕಾರ್ಬೋನೇಟು ಅಂತಕ್ಕಂಥ ಪದಾರ್ಥದಲ್ಲಿ ಪ್ರೆಸೆಂಟ್ ಇರುತ್ತೆ. ನಾವು ನೆಕ್ಸ್ಟ್ ಒಂದು ಕ್ವಶನ್ ನೋಡುವ. ಓಕೆ, ಮೂರನೇ ಕ್ವಶನ್ ಏನು ಹೇಳುತ್ತೆ ನೋಡಿ, ಹಸಿರು ಬಣ್ಣದ ಗಾಜನ್ನು ತಯಾರಿಸಲು ಉಪಯೋಗಿಸುವ ಸಂಯುಕ್ತ ಯಾವುದು? ಸೊ ಈ ಕ್ವಶನ್ ಮೇಲಿಂದ ನಮಗೆ ಒಂದು ಏನು ಅರ್ಥ ಆಗುತ್ತೆ ಅಂದರೆ, ಬೇರೆ ಬೇರೆ ಕಲರ್ದ ಗ್ಲಾಸ್ಗಳನ್ನ ನೀವು ನೋಡಿರ್ತಾರೆ. ಬ್ಲೂ ಕಲರ್ ಸಿಗುತ್ತೆ, ಯೆಲ್ಲೋ, ಆರೆಂಜ್, ರೆಡ್ಡು, ಬ್ರೌನ್ ಕಲರ್, ಎಲ್ಲ ಥರ ಗ್ಲಾಸ್ಗಳನ್ನ ನಮ್ಗೆ ನೋಡೋಕೆ ಸಿಗುತ್ತೆ, ಹೌದಲ್ವಾ? ಸೊ ಆ ಕಲರ್ಸ್ನಲ್ಲಿ ಹಸಿರು ಬಣ್ಣದ ಗ್ಲಾಸನ್ನು ತಯಾರಿಸಲು ಉಪಯೋಗಿಸುವ ಸಂಯುಕ್ತಗಳು ಯಾವುದಂತ ಒಂದು ಕ್ವಶನ್ ಅವರು ಕೇಳಿರ್ತಾರೆ. ಯಾವ ಒಂದು ಸಂಯುಕ್ತಗಳನ್ನು ಯೂಸ್ ಮಾಡ್ತಾರೆ ಅಲ್ಲಿ? ಫೆರಸ್ ಮತ್ತು ಕ್ರೋಮಿಯಂ ಇರತಕ್ಕಂಥ ಸಂಯುಕ್ತಗಳನ್ನು ಅಲ್ಲಿ ಯೂಸ್ ಮಾಡ್ತಾರೆ. ಇದು ಇದರ ಸರಿಯಾದ ಆಯ್ಕೆ. ಯಾಕಂದರೆ ಫೆರಿಕ್ ಸಂಯುಕ್ತಗಳನ್ನು ತೊಗೊಂಡ್ರೆ, ಫೆರಿಕ್ ಎಲ್ಲಿ ಯೂಸ್ ಮಾಡ್ತಾರೆ? ಹಳದಿ ಬಣ್ಣದ ಒಂದು ಗ್ಲಾಸ್ ಏನಿರುತ್ತಲ್ಲ, ಸೊ ಯೆಲ್ಲೋ ಕಲರ್, ಸೊ ಅದರ ಒಂದು ತಯಾರಿಕೆಯಲ್ಲಿ ಈ ಫೆರಿಕ್ ಸಂಯುಕ್ತಗಳನ್ನು ಯೂಸ್ ಮಾಡ್ತಾರೆ. ಇನ್ನು ಕೋಬಾಲ್ಟ್ ಸಂಯುಕ್ತಗಳನ್ನು ತೊಗೊಂಡ್ರೆ, ಕೋಬಾಲ್ಟ್ ಸಂಯುಕ್ತ ಎಲ್ಲಿ ಯೂಸ್ ಮಾಡ್ತಾರೆ? ನೀಲಿ ಕಲರ್ದ ಏನು ಒಂದು ಗ್ಲಾಸ್ ಇರುತ್ತಲ್ಲ, ಸೊ ಅದನ್ನು ಅಲ್ಲಿ ಯೂಸ್ ಮಾಡ್ತಾರೆ. ಕೋಬಾಲ್ಟ್ ಕಲರ್ ನೋಡಿರ್ಬೋದಲ್ಲ, ನೀಲಿ ಕಲರ್ ಇರುತ್ತೆ, ಸ್ಕೈ ಕಲರು. ಸೊ ಹೀಗಾಗಿ ಯಾವ ಕಲರ್ದ ಒಂದು ಕೆಮಿಕಲ್ಸ್ಗಳನ್ನು ತಗೋತೀವೋ ಆ ಕಲರ್ದೇ ಗ್ಲಾಸ್ ಮ್ಯಾಕ್ಸಿಮಮ್ ತಯಾರಾಗುತ್ತೆ, ಹೌದಾ? ನೋಡಿ, ಫೆರಸ್ ಮತ್ತು ಕ್ರೋಮಿಯಂ ಯಾವ ಥರ ಇರುತ್ತೆ ನಿಮ್ಗೆ ಗೊತ್ತಿರ್ಬೋದು, ಎಲ್ಲೋ ಹಳದಿ ಮಿಶ್ರಿತ ಹಸಿರು ಕಲರ್ ಇರುತ್ತೆ ಅಲ್ವಾ? ಸೊ ಹೀಗಾಗಿ ಫೆರಸ್ ಮತ್ತು ಕ್ರೋಮಿಯಂಗಳ ಒಂದು ಮಿಕ್ಸರ್ಗಳನ್ನು ಅಲ್ಲಿ ಯೂಸ್ ಮಾಡಿರ್ತಾರೆ. ಇನ್ನು ಕಾಪರ್ ಮತ್ತು ನಿಕೆಲ್ ತೊಗೊಂಡ್ರೆ, ಕಾಪರ್ ಯಾವ ಥರ ಇರುತ್ತೆ ಹೇಳಿ? ಕಾಪರ್ ಮತ್ತು ನಿಕೆಲು ಸ್ವಲ್ಪ ರೆಡ್ ಕಲರ್ನಲ್ಲಿರುತ್ತೆ. ಸೊ ಹೀಗಾಗಿ
ಕಾಪರ್ ಮತ್ತು ನಿಕೆಲ್ಗಳ ಸಂಯುಕ್ತಗಳ ಒಂದು ಯಾವುದ್ರಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಕೆಂಪು ಬಣ್ಣದ ಗ್ಲಾಸನ್ನು ತಯಾರಿಸಲಾಗಿ ಉಪಯೋಗನ ಮಾಡ್ತಾರೆ. ಸೊ ಹೀಗಾಗಿ ಇದು ಕೂಡ ನಿಮ್ಗೆ ಲಕ್ಷ ಇಟ್ಕೊಳ್ಳಿ. ಹಸಿರು ಬಣ್ಣದ ಗ್ಲಾಸನ್ನು ಯಾವ ಒಂದು ಸಂಯುಕ್ತ ಯೂಸ್ ಮಾಡಿ ತಯಾರು ಮಾಡ್ತಾರೆ, ಆಮೇಲೆ ನೀಲಿ ಕಲರ್ ಬರುತ್ತೆ, ಹಳದಿ ಕಲರ್ ಬರುತ್ತೆ, ಕೆಂಪು ಕಲರ್ ಬರುತ್ತೆ. ಸೊ ಹೀಗಾಗಿ ಒಟ್ಟು ಈ ಒಂದು ಕ್ವಶನಲ್ಲಿ ನಮಗೆ 4 ವಿವಿಧ ಬಣ್ಣದ ಗಾಜನ್ನು ತಯಾರಿಸಲು ಯಾವ ಯಾವ ಸಂಯುಕ್ತಗಳನ್ನು ಉಪಯೋಗ ಮಾಡ್ತಾರೆ ಅಂತಕ್ಕಂಥ ಒಂದು ಕನ್ಸೆಪ್ಟ್ ನಮಗೆ ಕ್ಲಿಯರ್ ಆಗುತ್ತೆ. ಕೇವಲ ಇದು ಒಂದೇ ಅಲ್ಲ, ಹಸಿರು ಬಣ್ಣ ಒಂದೇ ಅಲ್ಲ, ಕೆಂಪು, ಹಳದಿ ಮತ್ತು ನೀಲಿ. ಫೆರಿಕ್ ಎದರ ಸಲುವಾಗಿ? ಹಳದಿ ಬಣ್ಣದ ಸಲುವಾಗಿ. ಕೋಬಲ್ಟ್ ಅದು ಯಾವುದು? ನೀಲಿ. ಕಾಪರ್ ಮತ್ತು ನಿಕೆಲು ಕೆಂಪು ಬಣ್ಣದ ಗ್ಲಾಸು. ಓಕೆ. ಇನ್ನು 4ನೇ ಒಂದು ಕ್ವಶನ್ ನೋಡಿ, ಮಸೂರ ಮತ್ತು ಕನ್ನಡಕದ ತಯಾರಿಕೆಯಲ್ಲಿ ಉಪಯೋಗಿಸುವ ಗ್ಲಾಸು. ಮಸೂರು ಅಂದ್ರೆ ಏನು? ಕನ್ನಡಿ. ಮತ್ತು ಕನ್ನಡಕದ ತಯಾರಿಕೆಯಲ್ಲಿ ಉಪಯೋಗಿಸುವ ಗ್ಲಾಸು ಯಾವುದು ಅಂತ ಕೇಳ್ತಾರೆ. ಯಾವ ಒಂದು ಗ್ಲಾಸನ್ನು ಯೂಸ್ ಮಾಡ್ತಾರೆ? ಸೀಸದ ಗ್ಲಾಸನ್ನಲ್ಲಿ ಯೂಸ್ ಮಾಡ್ತಾರೆ. ಅದಕ್ಕೆ ಇಂಗ್ಲೀಷ್ನಲ್ಲಿ ಲೀಡ್ ಗ್ಲಾಸ್ ಅಂತ ಕರೀತಾರೆ. ಇನ್ನುಳಿದ ಆಪ್ಷನ್ಗಳಾದ ಸೋಡಾ ಗ್ಲಾಸು, ಬೋರೋಸಿಲಿಕೇಟ್ ಗ್ಲಾಸು, ಗುಂಡು ನಿರೋಧಕ ಗಾಜು. ಸೊ ಇವುಗಳನ್ನು ಯೂಸ್ ಮಾಡಲ್ಲ. ಯಾಕಂದರೆ ಸೋಡಾ ಗಾಜು, ಈ ಸೋಡಾ ಗಾಜನ್ನ ತೊಗೊಂಡ್ರೆ, ಸೋಡಾ ಗಾಜನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಕಿಟಕಿ ಏನು ಗ್ಲಾಸ್ಗಳಿರುತ್ತಲ್ವ, ಸೊ ಆ ಒಂದು ಗ್ಲಾಸ್ನ ತಯಾರಿಸಲಾಗಿ ಈ ಸೋಡಾ ಗ್ಲಾಸ್ಗಳನ್ನು ಯೂಸ್ ಮಾಡ್ತಾರೆ. ಇನ್ನು ಬೋರೋಸಿಲಿಕೇಟ್ ತೊಗೊಂಡ್ರೆ ನಮ್ಮ ಏನು ಲ್ಯಾಬ್ನಲ್ಲಿ ಅಪ್ರಾಟ್ಸ್ಗಳಿರ್ತಲ್ವ, ಪ್ರಯೋಗಶಾಲೆಯಲ್ಲಿ ಇರ್ತಕ್ಕಂತಹ ಉಪಕರಣಗಳು, ನೀವೇನು ಪ್ರಾಕ್ಟಿಕಲ್ ಸಂಬಂಧ ಯೂಸ್ ಮಾಡ್ತೀರಲ್ವ, ಟೆಸ್ಟ್ ಇರ್ಬೋದು, ಕೋನ್ಗಲ್ ಫ್ಲಾಸ್ಕ್ ಇರ್ಬೋದು, ಬೀಕರ್ಸ್ ಇರ್ಬೋದು, ಇನ್ನಿತರ ಯಾವುದೇ ಗ್ಲಾಸ್ವೇರ್ ಇರುತ್ತಲ್ಲ, ಸೊ ಪ್ರತಿಯೊಂದೆಲ್ಲ ಮಾಡಿರೋದೇ ಈ ಒಂದು ಬೋರೋಸಿಲಿಕೇಟ್ ಅಂತಕ್ಕಂಥ ಒಂದು ಗ್ಲಾಸ್ದಿಂದ. ಇನ್ನು ಉಳಿದ ಗುಂಡು ನಿರೋಧಕ ಅಂದರೆ ನಿಮ್ಗೆ ಗೊತ್ತಿಲ್ಲ. ಗುಂಡು ನಿರೋಧಕ ಗ್ಲಾಸ್ ಅಂದರೆ ಏನು? ಸೇಫ್ಟಿ ಗ್ಲಾಸು. ಫಾರ್ ಎಕ್ಸಾಂಪಲು CM PM ಅವರೊಂದು ಕಾರ್ ಇರುತ್ತಲ್ವ, ಸೊ ಕಾರಿಗೆ ಯಾರೇ ಒಬ್ರು ಗುಂಡು ಹೊಡೆದ್ರು ಕೂಡ ಗುಂಡು ಆ ಕಾರ್ನಿಂದ ಆ ಕಡೆ ಈ ಕಡೆ ಪಾಸೇ ಆಗಲ್ಲ. ಸೊ ಅಲ್ಲಿ ಅದನ್ನು ಯೂಸ್ ಮಾಡ್ತಾರೆ. ಅದಕ್ಕೆ ಗುಂಡು ನಿರೋಧಕ ಗ್ಲಾಸ್ ಅಂತ ಕರೀತಾರೆ. ಇನ್ನು ಈ ಒಂದು ಮಸೂರು ಮತ್ತು ಕನ್ನಡಕ, ಮಸೂರು ಅಂದರೆ ಕನ್ನಡಿ ಮತ್ತು ಕನ್ನಡಕ ತಯಾರಿಕೆಯಲ್ಲಿ ಏನು ಯೂಸ್ ಮಾಡ್ತಾರೆ ಅಂದರೆ ಲೀಡ್ ಗ್ಲಾಸ್ಗಳನ್ನು ಯೂಸ್ ಮಾಡ್ತಾರೆ. ಯಾವ ಗ್ಲಾಸು? ಲೀಡ್ ಗ್ಲಾಸು. ಓಕೆ. ಈ ಒಂದು ಕ್ವಶನ್ ಮೇಲಿಂದ ನಮಗೆ 4 ಕನ್ಸೆಪ್ಟ್ ಅರ್ಥ ಆಗುತ್ತೆ. ಒಂದು, ಕನ್ನಡಕ ಮತ್ತು ಕನ್ನಡ ತಯಾರಿಸೋ ಸಲುವಾಗಿ ಏನು ಯೂಸ್ ಮಾಡ್ತಾರೆ? ಲೀಡ್ ಗ್ಲಾಸು. ಆಮೇಲೆ ಸೋಡಾ ಗ್ಲಾಸ್ ತೊಗೊಂಡ್ರೆ ಕಿಟಕಿಯ ಗ್ಲಾಸ್ಗಳನ್ನು ತಯಾರು ಮಾಡೋ ಸಲ ಯೂಸ್ ಮಾಡ್ತಾರೆ. ಬೋರೋಸಿಲಿಕೇಟ್ಸ್ ತೊಗೊಂಡ್ರೆ ಲ್ಯಾಬ್ನಲ್ಲಿ ಇರ್ತಕ್ಕಂಥ ಅಪರೇಟಸ್ಸು, ನಿಮ್ಮ ಸ್ಕೂಲ್ ಕಾಲೇಜುಗಳು ಇರುತ್ತಲ್ಲ, ಸೊ ಅಲ್ಲಿ ಅದನ್ನು ಯೂಸ್ ಮಾಡ್ತಾರೆ. ಗುಂಡು ನಿರೋಧಕ ಅಂದರೆ ಸೇಫ್ಟಿ ಗ್ಲಾಸ್ಗಳನ್ನು ತಯಾರು ಮಾಡೋ ಸಲುವಾಗಿ ಯೂಸನ್ನ ಮಾಡ್ತಾರೆ. ಓಕೆ. ನೆಕ್ಸ್ಟ್ ಕ್ವಶನ್ ನೋಡಿ, ಕೃತಕ ಹಲ್ಲುಗಳು ಮತ್ತು ಮೂಳೆಗಳ ಅಳವಡಿಕೆ ತಯಾರಿಸುವಲ್ಲಿ ಏನನ್ನು ಉಪಯೋಗಿಸುವರು? ನೋಡಿ, ಕೃತಕ ಹಲ್ಲುಗಳು ಇರುತ್ತಲ್ವ, ಆಮೇಲೆ ಮೂಳೆಗಳು ಕೂಡ ಇರುತ್ತೆ. ನಿಮ್ಮ ಬಾಯಲ್ಲಿರ್ತಕ್ಕಂಥ ಹಲ್ಲು ಏನಾದರೂ ಮುರಿದಿದ್ರೆ ಅಥವಾ ನಿಮ್ಮ ಹಲ್ಸೆಟ್ ಏನಾದರೂ ಹಾಕಬೇಕಾದ್ರೆ ಕೃತಕ ಹಲ್ಲುಗಳನ್ನು ಕೂಡಿಸ್ತಾರಲ್ವ. ಅದೇ ಬಿಟ್ಟರೆ ನಿಮ್ಮ ಏನಾದರೂ ಕೈಕಾಲು ಕಟ್ ಆಗಿದ್ದರೆ ಒಂದು ಕೃತಕವಾದಂಥ ಮೂಳೆಗಳನ್ನು ತಯಾರು ಮಾಡಿ ನಿಮ್ಮ ಒಂದು ಬಾಡಿನಲ್ಲಿ ಅಟ್ಯಾಚ್ಮೆಂಟ್ ಮಾಡ್ತಾರೆ. ಅವುಗಳನ್ನು ತಯಾರಿಸುವಲ್ಲಿ ಏನನ್ನು ಉಪಯೋಗಿಸ್ತಾರೆ ಅಂತಕ್ಕಂಥ ಒಂದು ಕ್ವಶನ್ಗಳನ್ನು ಕೇಳಿರ್ತಾರೆ. ನೋಡಿ, ಪೆರೆ ಏನು ಕೊಟ್ಟಿದ್ದಾರೆ? ಸಿರಾಮಿಕ್ ಇದೆ, ಆಮೇಲೆ ಗಾಜ್ ಇದೆ, ಪಾಲಿಮರ್ ಇದೆ, ಪಿಂಗಾಣಿ ಇದೆ. ಸೊ ಈ 3 ಅಂತೂ ಆನ್ಸರ್ ಆಗಲ್ಲ. ಗಾಜ್ ಅಂತೂ ಯೂಸ್ ಮಾಡಲ್ಲ, ಪಿಂಗಾಣಿ ಅಂತೂ ಯೂಸ್ ಮಾಡಲ್ಲ, ಪಾಲಿಮರ್ ಅಂತೂ ಯೂಸ್ ಮಾಡಲ್ಲ. ಸೊ ನಿಮ್ಗೆ ಗೊತ್ತಿರಲಿ, ಸಿರಾಮಿಕ್ಗಳನ್ನು ಯೂಸ್ ಮಾಡಿಕೊಂಡು ಒಂದು ಕೃತಕವಾದಂಥ ಹಲ್ಲುಗಳನ್ನು ಮತ್ತು ಕೃತಕವಾದಂಥ ಮೂಳೆಗಳನ್ನು ತಯಾರು ಮಾಡ್ತಾರೆ. ಸೊ ಈ ಸಿರಾಮಿಕ್ನಲ್ಲಿ ಏನಿರುತ್ತೆ ನಿಮ್ಗೆ ಗೊತ್ತಿರಲಿ, ಸಿರಾಮಿಕ್ನಲ್ಲಿ ಕಿಯೋಲಿನೇಟ್ ಮಣ್ಣು ಮತ್ತು ಬೆಂಬೋನೇಟ್ ಅಂತಕ್ಕಂಥ ಮಣ್ಣು ಇರುತ್ತೆ, ಆಮೇಲೆ ಫ್ಲಿಂಟ್ ಇರುತ್ತೆ, ಬಿಳಿ ಜೇಡಿ ಮಣ್ಣು ಇರುತ್ತೆ, ಕಾರ್ಡ್ಸ್ ಇರುತ್ತೆ, ಆಮೇಲೆ ಫೆಲ್ಟ್ ಸ್ಟಾರ್ ಅಂತ ಇರುತ್ತೆ. ಸೊ ಎಲ್ಲ ಕೆಮಿಕಲ್ಸ್ಗಳನ್ನು ಮಿಕ್ಸ್ ಮಾಡಿ ಈ ಒಂದು ಸಿರಾಮಿಕ್ ಅಂದರೆ ಕೃತಕ ಹಲ್ಲುಗಳು ಮತ್ತು ಮೂಳೆಗಳು. ಸೊ ಇದನ್ನು ತಯಾರು ಮಾಡೋ ಸಲುವಾಗಿ ಸಿರಾಮಿಕ್ ಅಂತಕ್ಕಂಥ ಒಂದು ಕೆಮಿಕಲ್ನ ತಯಾರು ಮಾಡ್ತಾರೆ. ಇದನ್ನೇ ಕೃತಕ ಹಲ್ಲುಗಳಲ್ಲಿ ಮತ್ತು ಮೂಳೆಗಳ ಅಳವಡಿಕೆ ತಯಾರಿಸುವಲ್ಲಿ ಇದನ್ನು ಉಪಯೋಗ ಮಾಡ್ತಾರೆ. ಓಕೆ. ಲಕ್ಷಲೇಡಿ ಸಿರಾಮಿಕ್ಕು. ಓಕೆ. ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ನೋಡಿದ್ರೆ, ಸಿಮೆಂಟ್ ಮೊಟ್ಟ ಮೊದಲು ತಯಾರಿಸಿದ್ದು ಯಾವಾಗ ಅಂತಕ್ಕಂಥ ಒಂದು ಕ್ವಶನ್ನ ಕೇಳಿದ್ದಾರೆ. ಸಿಮೆಂಟು ಯಾವಾಗ ತಯಾರಿಸಿದ್ದು? 1824ರಲ್ಲಿ ಜೋಸೆಫ್ ಅಸ್ಟಾಡಿನ್ ಅಂತಕ್ಕಂಥ ಸೈಂಟಿಸ್ಟು ಫಸ್ಟ್ ಟೈಮ್ ಸಿಮೆಂಟ್ನ ತಯಾರಿಸ್ತಾನೆ. ನಿಮ್ಗೆ ಗೊತ್ತಲ್ಲಿ ಸಿಮೆಂಟ್ ಏನಿದೆ ಇದು? ಸಿಮೆಂಟ್ ಇದು ಒಂದು ಕೆಮಿಕಲ್ ಕಂಪೌಂಡ್ ಇದೆ. ಈ ಕೆಮಿಕಲ್ ಕಂಪೌಂಡ್ದಿಂದ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನು, ಹೋಮ್ ಕನ್ಸ್ಟ್ರಕ್ಷನು, ಆಫೀಸ್ ಕನ್ಸ್ಟ್ರಕ್ಷನು, ಆಮೇಲೆ ರಸ್ತೆ, ರೋಡ್ ಎಲ್ಲ ರೀತಿಯ ಒಂದು ತಯಾರು ಮಾಡೋಕ್ಕೆ ಬರುತ್ತೆ, ಹೌದಲ್ಲ?
ಸೊ ಈ ಸಿಮೆಂಟ್ನಲ್ಲಿ ಏನೇನಿರುತ್ತೆ ಹೇಳಿ? ಸಿಮೆಂಟು ನಿಮ್ಗೆ ಗೊತ್ತಿರಲಿ, ಸಿಮೆಂಟ್ನಲ್ಲಿ ಜೇಡಿಮಣ್ಣು ಇರುತ್ತೆ, ಸುಣ್ಣದ ಕಲ್ಲು ಇರುತ್ತೆ, ಜಿಪ್ಸಮ್ ಇರುತ್ತೆ, ಆಮೇಲೆ ಕ್ಯಾಲ್ಸಿಯಂ ಸಿಲಿಕೇಟ್ ಬರುತ್ತೆ, ಕ್ಯಾಲ್ಸಿಯಂ ಅಲ್ಯೂಮಿನೇಟ್ ಬರುತ್ತೆ. ಸೊ ಇಷ್ಟೆಲ್ಲ ಮಿಶ್ರಣಗಳನ್ನು ಮಿಶ್ರ ಮಾಡಿ ಈ ಸಿಮೆಂಟ್ ಅಂತಕ್ಕಂಥ ಒಂದು ಕೆಮಿಕಲ್ನ ತಯಾರು ಮಾಡಿರ್ತಾರೆ. ಸೊ ಇದನ್ನು ಫಸ್ಟ್ ಟೈಮ್ ತಯಾರು ಮಾಡಿದ್ದೆ 1824ರಲ್ಲಿ. ಯಾವ ವಿಜ್ಞಾನಿ? ಜೋಸೆಫ್ ಅಸ್ಟಾಡಿನ್ ಅಂತಕ್ಕಂಥ ವಿಜ್ಞಾನಿ ಇದನ್ನು ಫಸ್ಟ್ ಟೈಮು ತಯಾರು ಮಾಡಿರ್ತಾರೆ. ಓಕೆ, ಲೆಕ್ಸಲೆಟ್ಗಳು. ಓಕೆ, ಇನ್ನು ನೆಕ್ಸ್ಟ್ ಏಳನೇ ಒಂದು ಕ್ವಶನ್ ನೋಡಿ. ಮುರಿದ ಮೂಳೆಗಳಿಗೆ ಆಧಾರ ನೀಡಲು ವೈದ್ಯರು ಬಳಸುವ ರಸಾಯನ. ನೋಡಿ, ನಿಮ್ಮ ಕೈ ಕಾಲು ಏನಾದರೂ ಆಕ್ಸಿಡೆಂಟ್ ಆಗಿ ಅಥವಾ ಇಲ್ಲಿಂದ ಬಿದ್ದು ಏನೋ ಕೈ ಮುರಿದಿರುತ್ತೆ, ಕಾಲು ಮುರಿದಿರುತ್ತೆ, ಅದು ವಂಕ್ ಆಗಿರುತ್ತೆ ಅಲ್ವಾ, ಬೆಂಡ್ ಆಗಿರುತ್ತೆ. ಸೊ ಅವಾಗ ಅದನ್ನು ಸ್ಟ್ರೇಟ್ ಆಗಿ ಮಾಡಲು ಏನೋ ಹಸ್ತಾರೆ ಅವ್ರು ನಿಮಗೆ, ಏನೋ ಒಂಥರ ಸರ್ಜರಿ ಟೈಪ್ ಮಾಡಿರ್ತಾರೆ, ವೈಟ್ ಕಲರ್ ಇರುತ್ತೆ, ಅದೆಲ್ಲ ಮಾಡಿರ್ತಾರೆ. ಅದಕ್ಕೆ ಏನಂತ ಕರಿತೀವಿ ನಾವು? ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಕರೀತಾರೆ. ಏನಂತ ಕರೀತಾರೆ? ಪ್ಲಾಸ್ಟರ್ ಆಫ್ ಪ್ಯಾರಿಸ್ಸು. ಸೊ ಇದೇ ನಮಗೆ ಒಂದು ಮುರಿದ ಮೂಳೆಗಳ ಆಧಾರ ನೀಡಲು ವೈದ್ಯರು ಅಂದರೆ ಡಾಕ್ಟರ್ಗಳು ಯೂಸ್ ಮಾಡ್ತಕ್ಕಂಥ ರಸಾಯನ. ಅದು ಆ್ಯಕ್ಚುಲಿ ಪೌಡರ್ ಇರುತ್ತೆ, ಅದರಲ್ಲೇ ವಾಟರ್ ಮಿಕ್ಸ್ ಮಾಡಿ ನಿಮ್ಮ ಕಾಲು ಅಥವಾ ಕೈ ಮುರಿದಿದ್ರೆ ಅದ್ರ ಮೇಲೆ ಒಂದು ಲೇಪನವನ್ನು ಮಾಡ್ತಾರೆ. ಸೊ ಅದು ಲೇಪನ ಮಾಡಿದ ಒಂದು ಅರ್ಧ ಗಂಟೆಯಲ್ಲಿ ಎಕ್ದಮ್ ಸ್ಟ್ರೇಟಾಗಿ ಉಳಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹೀಗಾಗಿ ನಿಮಗೊಂದು ಆಧಾರ ಅಂತಕ್ಕಂಥ ಸಿಗುತ್ತೆ, ಕೈ ಇರಲಿ ಅಥವಾ ಕಾಲಿರಲಿ. ಸೊ ಅಲ್ಲಿ ಯೂಸ್ ಮಾಡೋದೇ ಪ್ಲಾಸ್ಟರ್ ಆಫ್ ಪ್ಯಾರಿಸ್ಸು. ಏನು? ಪ್ಲಾಸ್ಟರ್ ಆಫ್ ಪ್ಯಾರಿಸ್ಸು. ಇದರಲ್ಲಿ ಇರ್ತಕ್ಕಂಥ ಕಂಪೌಂಡ್ ಯಾವುದಪ್ಪ ಅಂದರೆ ಕ್ಯಾಲ್ಸಿಯಂ ಸಲ್ಫೇಟ್ ಇರುತ್ತೆ. ಮೇನ್ ಕಂಪೌಂಡ್ಸ್ ಯಾವುದು? ಕ್ಯಾಲ್ಸಿಯಂ ಸಲ್ಫೇಟು. ಇನ್ನು ಸಿರಾಮಿಕ್ ತೊಗೊಂಡ್ರೆ ಇದು ಅಂತೂ ಬರಲ್ಲ, ಯಾಕಂದರೆ ನಿಮ್ಗೆ ಜಸ್ಟ್ ಹೇಳಿದ್ದೆ ನಾನು. ಏನು? ಕೃತಕ ಹಲ್ಲುಗಳು ಮತ್ತು ಮೂಳೆಗಳ ಒಂದು ತಯಾರಿಕೆಯಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಆರ್ಟಿಫಿಷಿಯಲಿ ಹಲ್ಲು ಮತ್ತು ಆರ್ಟಿಫಿಷಿಯಲಿ ಏನು ಮೂಳೆ ಇರ್ತಲ್ವ, ಸೊ ಅದನ್ನು ತಯಾರು ಮಾಡಿಸಲಾಗಿ ಸಿರಾಮಿಕ್ನ ಯೂಸ್ ಮಾಡ್ತಾರೆ. ಇನ್ನು ಗಾಜು ಅಂತೂ ಬರಲ್ಲ, ಇದರ ಆನ್ಸರು ಪಾಲಿಮರ್ ಅಂತೂ ಬರಲ್ಲ. ಓಕೆ, ಸೊ ಹೀಗಾಗಿ ಈ ಪ್ರಶ್ನೆಯ ಸರಿಯಾದ ಆಯ್ಕೆ ಏನಪ್ಪ ಅಂದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಮುರಿದ ಮೂಳೆಗಳಿಗೆ ಆಧಾರ ನೀಡಲು ವೈದ್ಯರು ಬಳಸ್ತಕ್ಕಂಥ ಒಂದು ರಸಾಯನ. ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ನೋಡಿ. ಕೆಳಗಿನವುಗಳ ಪೈಕಿ ಯಾವುದು ಸಿಲಿಕಾನ್ ಸಂಯುಕ್ತ? ಒಂದು ಸಿಲಿಕಾನ್ ಇದೆ ಅಲ್ವಾ, ಸೊ ಈ ಸಿಲಿಕಾನ್ ಕೂಡ ಒಂದು ಸೆಮಿ ಕಂಡಕ್ಟರ್ ಅಂತೇಳಿ ವರ್ಕ್ ಮಾಡುತ್ತೆ, ಇದು ಕೂಡ ಒಂದು ಸಂಯುಕ್ತನೇ. ಸೊ ಆ ಒಂದು ಸಿಲಿಕಾನ್ ಕೆಳಗಿನವುಗಳ ಪೈಕಿ ಯಾವುದು ಸಿಲಿಕಾನ್ಗಳ ಸಂಯುಕ್ತ? ಗಾರ್ನೆಟ್ ಇದೆ, ಜಿರ್ಕಾನ್ ಇದೆ, ಟೋಪಾಜ್ ಇದೆ, ಆಮೇಲೆ ಮೇಲಿನ ಎಲ್ಲ ಅಂತ ಕೊಟ್ಟಿದ್ದಾರೆ. ಸೊ ನಾವು ಸ್ಟಡಿ ಮಾಡಿರೋ ಪ್ರಕಾರ ಇಲ್ಲಿರ್ತಕ್ಕಂಥ ಎಲ್ಲ ಗಾರ್ನೆಟು, ಜಿರ್ಕಾನು, ಟೋಪಾಜು, ಸೊ ಇವೆಲ್ಲ ಏನಿದೆ ಈ ಸಿಲಿಕಾನ್ ಅಂತಕ್ಕಂಥ ಸಿಲಿಕಾನ್ದ ಒಂದು ಸಂಯುಕ್ತಗಳೇ ಇವೆ. ಇವಷ್ಟು ಎಲ್ಲ ಸಿಲಿಕಾನ್ದ ಒಂದು ಸಂಯುಕ್ತನೇ. ಸೊ ಹೀಗಾಗಿ 8ನೇ ಪ್ರಶ್ನೆ ಆಯ್ಕೆ ಏನಪ್ಪ ಅಂದರೆ ಮೇಲಿನ ಎಲ್ಲ, ಗಾರ್ನೆಟ್, ಜಿರ್ಕಾನ್, ಟೋಪಾಜ್. ಈ ಒಂದು ಪ್ರಶ್ನೆ ಮೇಲಿಂದ ನಮಗೇನು ಅರ್ಥ ಆಗುತ್ತಂದರೆ ಗಾರ್ನೆಟ್, ಜಿರ್ಕಾನ್ ಮತ್ತು ಟೋಪಾಜ್ ಇವೆಲ್ಲಗಳು ಕೂಡ ಏನಿದೆ ಸಿಲಿಕಾನದ ಒಂದು ಸಂಯುಕ್ತಗಳಾಗಿವೆ ಅಂತ ನಮಗೆ ಗೊತ್ತಾಗುತ್ತೆ. ಹೌದಾ? ಓಕೆ, ಇನ್ನು ಮತ್ತೊಂದು ಕ್ವಶನ್ ನೋಡಿ. ನೀರಿನಲ್ಲಿ ಅದ್ದಿದಾಗ ನೀರಿನಲ್ಲಿ ನೆನೆಯಲಾರದ ಕಾಗದದಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪೇಪರ್ ಬರ್ತೀವಿ, ಎಲ್ಲ ಗೊತ್ತಿದೆ. ನಾರ್ಮಲ್ ಆಗಿ ನಿಮ್ಮ ನೋಟ್ಬುಕ್ನ ಕಾಗದವನ್ನು ನೋಡಿರ್ಬೋದು, ಜೆರಾಕ್ಸ್ ಪೇಪರ್ಸ್ಗಳನ್ನು ನೋಡಿರ್ಬೋದು, ಆಮೇಲೆ ಗ್ರೀನ್ ಕಲರ್ ಪೇಪರ್ಸ್ಗಳನ್ನ ನೋಡಿರ್ಬೋದು. ಅದ್ರ ಬಿಟ್ಟರೆ ಟಿಶ್ಯೂ ಪೇಪರ್ಗಳನ್ನು ನೀವು ನೋಡಿರ್ಬೋದು, ಕಾರ್ಡ್ಬೋರ್ಡ್ ಪೇಪರ್ಗಳನ್ನು ನೋಡಿರ್ಬೋದು, ಹೌದಲ್ವಾ? ಆಮೇಲೆ ಸೀಸ್ ಕಾಗದಗಳನ್ನು ನೀವು ನೋಡಿರ್ಬೋದು, ಮೇಣದ ಕಾಗದಗಳನ್ನು ನೀವು ನೋಡಿರ್ಬೋದು. ನೀವು ಇವೆಲ್ಲ ಕಾಗದಗಳನ್ನು ನೋಡಿರ್ತಾರೆ. ಸೊ ಅದರಲ್ಲಿ ನೀರಿನಲ್ಲಿ ಅದ್ದಿದಾಗ ಅವನ ನೀರಿನಲ್ಲಿ ನೆನೆಯೋದಿಲ್ಲ ಅದು. ಸೊ ಅಂತಹ ಕಾಗದ ಯಾವುದು ಅಂತ ಕೇಳ್ತಾರೆ. ನಿಮ್ಗೆ ಗೊತ್ತಿರಲಿ, ನೀರಿನಲ್ಲಿ ಅದ್ದಿದಾಗ ಪೇಪರು ಯಾವುದೇ ರೀತಿ ಒದ್ದೆ ಆಗಲ್ಲ ಅಥವಾ ನೆನೆಯೋದಿಲ್ಲ. ಅಂಥ ಪೇಪರ್ ಯಾವುದಪ್ಪ ಅಂದರೆ ಮೇಣದ ಕಾಗದ, ವ್ಯಾಕ್ಸ್ ಪೇಪರ್ ಅಂತ ಕರಿತೀವಿ. ಸೊ ಇಂಥ ಎಕ್ಸಾಂಪಲ್ ಇವೆಲ್ಲ ನೋಡಿರ್ತೀರ ಅಂದರೆ ನಿಮ್ಮ ಜಸ್ಟ್ ಈ ಬೇಸಿಗೆ ಕಾಲದಲ್ಲಿ ನೀವೇನು ಐಸ್ ಕ್ರೀಮ್ ತಿಂತಿರಲ್ಲ, ಕೋನ್ ಐಸ್ ಕ್ರೀಮ್ ಅಂತ. ಸೊ ಆ ಕೋನ್ಗಳಲ್ಲಿ ಯೂಸ್ ಮಾಡಿರೋದು ಇದೇ ಒಂದು ಪೇಪರು, ವ್ಯಾಕ್ಸ್ ಪೇಪರ್ ಅಂತ ಯೂಸ್ ಮಾಡ್ತಾರೆ. ಐಸ್ ಕ್ರೀಮ್ ನೋಡಿ, ಹೌದಲ್ವಾ? ಸೊ ಅದನ್ನ ಫ್ರಿಜ್ನಲ್ಲಿ ಇಡ್ತಾರೆ, ಏನು ಬೇಕಾದ್ರೂ ಮಾಡಿರ್ತಾರೆ. ಬಟ್ ಅದು ಯಾವುದೇ ರೀತಿ ಒಂದು ಸ್ವಲ್ಪ ಕೊಡೋದು ನೆನೆದಿರಲ್ಲ, ಹೌದಲ್ವಾ? ಸೊ ಅದಕ್ಕೆ ನಾವು ವ್ಯಾಕ್ಸ್ ಪೇಪರ್ ಅಂತ ಕರಿತೀವಿ. ಸೊ ಆ ವ್ಯಾಕ್ಸ್ ಪೇಪರ್ ಅಂದರೆ ಮೇಣದ ಕಾಗದ. ಸೊ ಅದನ್ನು ನೀರಿನಲ್ಲಿ ಅದ್ದರಿ ಏನು ಬೇಕಾದ್ರೂ ಮಾಡಿ ಅದರ ಮೇಲೆ ಯಾವುದೇ ರೀತಿ ಲಿಕ್ವಿಡು ವಾಟರ್ ಇಫೆಕ್ಟ್ ಆಗಲ್ಲ, ಮ್ಯಾಕ್ಸಿಮಮ್ ಅಂತೂ ಆಗಲ್ಲ, ಹೌದಲ್ಲ? ಸೊ ಹೀಗಾಗಿ ಇದರ ಸರಿಯಾದ ಆಯ್ಕೆ ಏನಪ್ಪ ಅಂದರೆ ಮೇಣದ ಕಾಗದ. ಯಾವುದು? ಮೇಣದ ಕಾಗದ. ಓಕೆ, ಇನ್ನು ಕೊನೆಯದಾದ ಒಂದು ಪ್ರಶ್ನೆ ಈ ಚಾಪ್ಟರ್ನಲ್ಲಿ 10ನೇ ಪ್ರಶ್ನೆ ನಮಗೇನು ಹೇಳುತ್ತೆ ನೋಡಿ. ರಸಾಯನ ಸಂಗ್ರಹಣ ಉಪಕರಣಗಳಲ್ಲಿ ಯಾವ ಗಾಜನ್ನು ಉಪಯೋಗಿಸುವರು?
ರಸಾಯನ ಸಂಗ್ರಹಣ ಉಪಕರಣ ಅಂದರೆ ನೋಡಿ, ನೀವು ನಿಮ್ಮ ಸ್ಕೂಲ್ನಲ್ಲಿ ಲ್ಯಾಬ್ ಇರುತ್ತಲ್ಲ, ಸೊ ಆ ಲ್ಯಾಬ್ನಲ್ಲಿ ವಿವಿಧ ರಸಾಯನಗಳು ಇರುತ್ತೆ. ಅವುಗಳನ್ನು ಸಂಗ್ರಹಣೆ ಮಾಡೋ ಸಲುವಾಗಿ ಮ್ಯಾಕ್ಸಿಮಮು ದ್ರವ ರೂಪದಲ್ಲಿ ಇರ್ತಕ್ಕಂಥ ಒಂದು ರಸಾಯನಗಳನ್ನು ಸಂಗ್ರಹಣೆ ಮಾಡಲು ಏನು ಯೂಸ್ ಮಾಡ್ತಾರೆ? ಉಪಕರಣಗಳನ್ನು ಅಂದರೆ ಗ್ಲಾಸ್ ವೇರ್ಗಳನ್ನು ಯೂಸ್ ಮಾಡ್ತಾರೆ. ನಿಮ್ಗೆ ಗೊತ್ತು, ಹೌದಾ? ಸೊ ಆ ಗ್ಲಾಸ್ ವೇರನ್ನು ತಯಾರು ಮಾಡೋ ಸಲುವಾಗಿ ಯಾವ ಒಂದು ಗಾಜನ್ನು ಉಪಯೋಗಿಸ್ತಾರೆ? ಆ ಗ್ಲಾಸ್ನ ತಯಾರು ಮಾಡೋ ಸಲುವಾಗಿ ಯಾವ ಒಂದು ಗಾಜನ್ನು ಉಪಯೋಗಿಸ್ತಾರೆ ಅಂತ ಕ್ವಶನ್ಗಳನ್ನು ಕೇಳಿರ್ತಾರೆ. ನಿಮ್ಗೆ ಗೊತ್ತಿರಲಿ, ಆ ಒಂದು ರಸಾಯನ ಸಂಗ್ರಹಣ ಉಪಕರಣಗಳಲ್ಲಿ ಏನು ಯೂಸ್ ಮಾಡ್ತಾರೆ ಅಂದರೆ ಬೊಹೆಮಿಯನ್ ಗಾಜನ್ನು ಯೂಸ್ ಮಾಡ್ತಾರೆ. ಯಾವ ಗ್ಲಾಸು? ಬೊಹೆಮಿಯನ್ ಗಾಜು. ಇನ್ನು ಉಳಿದ ಈ ಸೀಸ್ ಗ್ಲಾಸ್ ತೊಗೊಂಡ್ರೆ, ಬೋರೋಸಿಲಿಕೇಟ್ ತೊಗೊಂಡ್ರೆ, ಸೋಡಾ ಗ್ಲಾಸ್ ತೊಗೊಂಡ್ರೆ ರಸಾಯನಗಳು ಅದರಲ್ಲಿ ನಿಲ್ಲಲ್ಲ. ಅಂದರೆ ಅದರ ಜೊತೆ ರಿಯಾಕ್ಷನ್ ಮಾಡಿ ಅದರಲ್ಲಿ ಬೇರೆ ರೀತಿಯೇ ಒಂದು ರಿಯಾಕ್ಷನ್ ಆಗಿ ಅಲ್ಲಿ ಏನೋ ತಯಾರಾಗಿಬಿಟ್ಟಿರುತ್ತೆ. ಬಟ್ ಇಲ್ಲಿ ಲ್ಯಾಬ್ನಲ್ಲಿ ನಾವು ಏನು ಯೂಸ್ ಮಾಡ್ತೀವಲ್ಲ ಉಪಕರಣಗಳನ್ನು, ಸೊ ಅದರಲ್ಲಿ ಬೊಹೆಮಿಯನ್ ಗಾಜನ್ನು ಯೂಸ್ ಮಾಡಿದ್ರೆ ಮಾತ್ರ ಆ ಉಪಕರಣದಲ್ಲಿ ನಮಗೆ ಯೂಸ್ ಆಗೋದು, ಇಲ್ಲಾಂದರೆ ಗ್ಲಾಸ್ ವೇರ್ಗಳು ಯೂಸ್ ಆಗಲ್ಲ. ನಿಮ್ಗೆ ಗೊತ್ತಿರ್ಬೋದು, ಸೀಸದ ಒಂದು ಗಾಜನ್ನು ಎದಕ್ಕೆ ನಾವು ಯೂಸ್ ಮಾಡ್ತೀವಿ ಗೊತ್ತಾ? ಮಸೂರು ಮತ್ತು ಕನ್ನಡಿ ಮತ್ತು ಕನ್ನಡಗಳ ತಯಾರಿಕೆಯಲ್ಲಿ ಅಷ್ಟೇ ಈ ಸೀಸದ ಒಂದು ಗಾಜನ್ನು ಯೂಸ್ ಮಾಡ್ತಾರೆ. ಇನ್ನು ಬೋರೋಸಿಲಿಕೇಟ್ ತಗೊಂಡ್ರೆ, ಬೋರೋಸಿಲಿಕೇಟು ಲ್ಯಾಬ್ ಅಪ್ಯಾರಟಸ್, ನಾವು ಲ್ಯಾಬ್ನಲ್ಲಿ ಏನು ಅಪ್ಯಾರಟಸ್ ಯೂಸ್ ಮಾಡ್ತೀವಲ್ಲ, ಟೆಸ್ಟ್ ಟ್ಯೂಬು, ಆಮೇಲೆ ಬೀಕರ್ಸ್ ಇರ್ಬೋದು, ಆಮೇಲೆ ಡ್ರಾಪರ್ಸ್ ಇರ್ಬೋದು, ಇನ್ನಿತರ ಯಾವುದೇ ಗ್ಲಾಸ್ವೇರ್ ಇರುತ್ತಲ್ಲ ಸಣ್ಣ, ಸೊ ಅವೆಲ್ಲ ತಯಾರು ಮಾಡೋದೇ ಈ ಒಂದು ಬೋರೋಸಿಲಿಕೇಟ್ ಗ್ಲಾಸ್ನಿಂದ. ಇನ್ನು ಸೋಡಾ ಗ್ಲಾಸ್ ತೊಗೊಂಡ್ರೆ ಕಿಟಕಿ ಒಂದು ಗ್ಲಾಸನ್ನ ತಯಾರು ಮಾಡೋ ಸಲುವಾಗಿ ಯೂಸ್ ಮಾಡ್ತಾರೆ. ಇದನ್ನು ಈ ಸೋಡಾ ಗ್ಲಾಸು, ಸೀಸ್ ಗ್ಲಾಸು, ಬೋರೋಸಿಲಿಕೇಟ್ಗಳನ್ನು ಈ ಒಂದು ಕೆಮಿಕಲ್ಸ್ಗಳನ್ನು ಒಂದು ಸಂಗ್ರಹಣೆ ಮಾಡೋದಕ್ಕೆ ಯೂಸ್ ಮಾಡೋಕ್ಕೆ ಆಗಲ್ಲ. ಅದರ ಸಲುವಾಗಿ ಸ್ಪೆಷಲ್ ಗ್ಲಾಸ್ಗಳನ್ನು ತಯಾರು ಮಾಡಿರ್ತಾರೆ. ಆ ಗ್ಲಾಸ್ ಯಾವುದಪ್ಪ ಅಂದರೆ ಬೊಹೆಮಿಯನ್ ಅಂತಕ್ಕಂಥ ಒಂದು ಗ್ಲಾಸ್ ಸಿಗುತ್ತೆ. ಸೊ ಆ ಗ್ಲಾಸನ್ನೇ ಯೂಸ್ ಮಾಡಬೇಕಾಗುತ್ತೆ, ಬೇರೆ ಗ್ಲಾಸ್ನ ಯೂಸ್ ಮಾಡಿದ್ರೆ ಬರಲ್ಲ. ಓಕೆ. ಸೊ ಈ ರೀತಿಯಾಗಿ ಈ ಒಂದು ಚಾಪ್ಟರ್ನಲ್ಲಿ ಅಂದರೆ ಸಂಶ್ಲೇಷಿತ ವಸ್ತುಗಳು ಏನು ಬರುತ್ತಲ್ಲ, ಸೊ ಇದರಲ್ಲಿ ನಾವು ಪೇಪರ್ ನೋಡ್ತೀವಿ, ಸಿಮೆಂಟ್ ನೋಡ್ತೀವಿ, ಗ್ಲಾಸ್ ನೋಡ್ತೀವಿ, ಸಿಲಿಕಾನ್ ಬರುತ್ತೆ, ಅದ್ರ ಬಿಟ್ಟರೆ ಸಿರಾಮಿಕ್ಸ್ ಬರುತ್ತೆ. ಸೊ ಈ ಥರ ಪ್ರತಿಯೊಂದು ಏನು ಸಂಶ್ಲೇಷಿತ ವಸ್ತುಗಳಿವೆಲ್ಲ, ಸೊ ಈ ಒಂದು ವಸ್ತುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಸ್ತುಗಳನ್ನು ನಾವಿಲ್ಲಿ ಸ್ಟಡಿಯನ್ನು ಮಾಡ್ತೀವಿ. ಓಕೆ. ಅದ್ರ ಬಿಟ್ಟರೆ ವಿವಿಧ ಬಣ್ಣದ ಗಾಜುಗಳನ್ನು ತಯಾರು ಮಾಡೋ ಸಲುವಾಗಿ ಯಾವ ಸಂಯುಕ್ತಗಳನ್ನು ಯೂಸ್ ಮಾಡ್ತಾರೆ, ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸೇ. ಆಮೇಲೆ ಲ್ಯಾಬ್ ಅಪ್ಯಾರಟಸ್ನಲ್ಲಿ ಏನು ಯೂಸ್ ಮಾಡ್ತಾರೆ, ಕೆಮಿಕಲ್ಸ್ಗಳನ್ನು ಸಂಗ್ರಹ ಮಾಡೋ ಸಲುವಾಗಿ ಏನು ಯೂಸ್ ಮಾಡ್ತಾರೆ, ಬೋರೋಸಿಲಿಕೇಟ್ಗಳನ್ನು ಎಲ್ಲಿ ಯೂಸ್ ಮಾಡ್ತಾರೆ, ಹೌದಾ? ಅದ್ರ ಬಿಟ್ಟರೆ ಸೋಡಾ ಗ್ಲಾಸ್ಗಳನ್ನು ಎಲ್ಲಿ ಯೂಸ್ ಮಾಡ್ತಾರೆ, ಬೊಹೆಮಿಯನ್ ಗ್ಲಾಸ್ಗಳನ್ನು ಎಲ್ಲಿ ಯೂಸ್ ಮಾಡ್ತಾರೆ. ಸೊ ಇದಿಷ್ಟು ಈ ಒಂದು ಚಾಪ್ಟರ್ನಲ್ಲಿ ಬರುತ್ತೆ. ಸೊ ಈ ರೀತಿಯಾಗಿ ಒಂದು ಸಿಂಪಲ್ ಚಾಪ್ಟರ್ ಇದೆ. ಸೊ ಇದನ್ನು ವ್ಯವಸ್ಥಿತವಾಗಿ ನೀವು ಸ್ಟಡಿ ಮಾಡ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಮತ್ತೆ ಹೇಳೋದೇನಪ್ಪ ಅಂದರೆ, ನೀವು ಯಾರ್ಯಾರು ಈ ನಮ್ಮ ಕರ್ನಾಟಕ TET ಎಕ್ಸಾಮ್ ತಯಾರು ಮಾಡ್ತಾಯಿದ್ರು, ಅದು ಬಿಟ್ಟರೆ PDO ಇರ್ಬೋದು, FD ಇರ್ಬೋದು, ಯಾವುದೇ ಒಂದು ಎಕ್ಸಾಮ್ನ ತಯಾರು ಮಾಡಿ, ಈ ಸಾಮಾನ್ಯ ವಿಜ್ಞಾನ ಅನ್ನೋದು ಪ್ರತಿಯೊಬ್ಬರಿಗೂ ಒಂದು ಕಂಪಲ್ಸರಿ ಆದ ಸಬ್ಜೆಕ್ಟು, ಇದು ಎಲ್ಲರಿಗೂ ಇರೋದೇ. ಸೊ ಹೀಗಾಗಿ ಯಾರೂ ನೆಗ್ಲೆಕ್ಟ್ ಮಾಡಲಾರ್ದೇ, ಬೇಜವಾಬ್ದಾರಿಯನ್ನು ಮಾಡಲಾರ್ದೆ, ಸರ್ ಏನೋ ಹೇಳ್ತಾರೆ ಅಂತ ಏನು ತಿಳ್ಕೊಬೇಡಿ, ನಾವೇನು ಅಂದಾಜು ಹೇಳ್ತಾ ಇಲ್ಲ, ನಾವು ಕೂಡ ಸ್ಟಡಿ ಮಾಡಿ ಎಕ್ಸ್ಪೀರಿಯನ್ಸ್ ತೊಗೊಂಡೇ ಈ ಒಂದು ಫೀಲ್ಡಲ್ಲಿ ಇಳಿದಿರೋದು. ಸುಮ್ಮನೆ ಎಲ್ಲರಿಗೆ ಹೇಳೋಕ್ಕಾಗಲ್ಲ ರೀ, ಸಾಮಾನ್ಯ ವಿಜ್ಞಾನ ಹೇಳೋಂದ್ರೆ ಹೇಳೋಕ್ಕಾಗಲ್ಲ, ಮ್ಯಾಥ್ಸ್ ಹೇಳಂದ್ರೆ ಹೇಳೋಕ್ಕಾಗಲ್ಲ, ಹೌದಲ್ವಾ? ಕನ್ನಡ ಹೇಳಂದ್ರೆ ಹೇಳೋಕ್ಕಾಗಲ್ಲ. ನಾನು ಜಸ್ಟ್ ನಿಮ್ಗೆ ಹೇಳಿದ್ದೆ, ಅವಾಗ ಹೇಳ್ತೀನಿ, ಈಗ ಹೇಳ್ತೀನಿ. ನಾನು ಹೇಳೋದು ಇಷ್ಟೇ, ಸಾಮಾನ್ಯ ವಿಜ್ಞಾನ ವಿಷಯ, ಸೈಕಾಲಜಿ ಹೇಳ್ತೀನಿ, ಕಂಪ್ಯೂಟರ್ ಹೇಳ್ತೀನಿ, ಆಮೇಲೆ ಇನ್ನೊಂದು ಯಾವ್ದು ವಿಷಯ, ಪರಿಸರ ವಿಜ್ಞಾನ ಹೇಳ್ತೀನಿ. ಸೊ ಇದಿಷ್ಟೇ. ನಮಗೆ ಮ್ಯಾಥ್ಸ್ ಅಂತೂ ಬರಲ್ಲ, ಮ್ಯಾಥ್ಸ್ ಅಂತ ನಾನು ಹೇಳಲ್ಲ. ಸೊ ಅದನ್ನು ಬೇರೆ ಒಂದು ನಿಮ್ಗೆ ಬೇಕಾದರೆ ಹೇಳಿ, ನಾನು ನಿಮಗೆ ಬೇರೆ ನಮ್ಮ ಫ್ರೆಂಡ್ಸ್ ಇದೆ ಅವ್ರು ಹೇಳತ್ತಾರೆ, ಅವರ ಒಂದು ಚಾನಲ್ ಲಿಂಕ್ ನಿಮ್ಗೆ ಬೇಕಾದರೆ ಕಳಿಸ್ತೀನಿ, ಅಲ್ಲಿ ಹೋಗಿ ನೀವು ಮ್ಯಾಥ್ಸದ ವಿಡಿಯೋಸ್ಗಳನ್ನು ನೀವು ನೋಡಬಹುದು. ಓಕೆ. ಇದಾದಮೇಲೆ ಮುಂದಿನ ಒಂದು ಚಾಪ್ಟರ್ ನಂಬರ್ 13 ಬರುತ್ತೆ, ನೀರು, ವಾಟರ್. ಅದಾದಮೇಲೆ ಪರಿಸರ ಮಾಲಿನ್ಯ ಬರುತ್ತೆ, ಅನ್ವಯಿಕ ರಸಾಯನ ಬರುತ್ತೆ. ಸೊ ಇದಿಷ್ಟಾದರೆ ಒಂದು ಕೆಮಿಸ್ಟ್ರಿ ಸೆಕ್ಷನ್ ಕಂಪ್ಲೀಟ್ ಆಗುತ್ತೆ. ಇದಾದಮೇಲೆ ಮತ್ತೆ ಏನೋ ಮುಂದೆ ಬರುತ್ತೆ, ಬಯಾಲಜಿ ಬರುತ್ತೆ, ಇನ್ನು ಫಿಸಿಕ್ಸ್ ಇದೆ. ಆ ಒಂದು ಸೆಕ್ಷನಲ್ಲಿ ಕೂಡ 15 ಚಾಪ್ಟರ್ಗಳಿದ್ದಾವೆ. ಬಯಾಲಜಿನಲ್ಲಿ ಇನ್ನೂ 15 ಚಾಪ್ಟರ್ಗಳಿರುತ್ತವೆ. ಆಮೇಲೆ ಫಿಸಿಕ್ಸ್ನಲ್ಲಿ ಕೂಡ ಇನ್ನೂ 15 ಚಾಪ್ಟರ್ಗಳಿವೆ. ಅದೆಲ್ಲ ಮುಗಿಸಿ ಟೋಟಲಾಗಿ ನಿಮ್ಮ ಎಕ್ಸಾಮ್ ಬರುವಷ್ಟಿಗೆ ಪ್ರತಿಯೊಬ್ಬರಿಗೆ ವಿಜ್ಞಾನ ವಿಷಯದ ಸಂಪೂರ್ಣವಾದ ಸಿಲೆಬಸ್ನ ಕಂಪ್ಲೀಟ್ ಮಾಡಿ, ರಿವಿಷನ್ ಮಾಡಿ, ಓಲ್ಡ್ ಕ್ವಶನ್ ಸೊಲ್ಯೂಷನ್ ಮಾಡಿ, ನಿಮಗೆ ಇದಷ್ಟೇ ಅಲ್ಲದೆ
ಸಂಭವನೀಯ ಪ್ರಶ್ನೆಗಳು ಯಾವ್ಯಾವ ಬರಂಗದವೆ ಎಕ್ಸಾಮ್ನಲ್ಲಿ, ಆ ಒಂದು ಪ್ರಶ್ನೆಗಳು ಕೂಡ ಒಂದು ಲೈವ್ ಕ್ಲಾಸ್ನ ಕೂಡ ನಾವು ತಗೊಳ್ಳೋರು ಇದ್ದೇವೆ ಇನ್ನು ಮುಂದೆ. ಸೊ ಲೈವ್ ಕ್ಲಾಸ್ ಬೇಕನ್ನೋರು ದಯವಿಟ್ಟು ಕೆಳಗಡೆ ಕಾಮೆಂಟ್ ಹಾಕಿ ಯಾವಾಗ ತಗೋಬೇಕು, ಯಾವ ಟೈಮಲ್ಲಿ ತಗೋಬೇಕು. ಸೊ ಕಾಮೆಂಟ್ ಹಾಕಿ ಪ್ಲೀಸ್ ಎಲ್ರಿಗೂ. ಮತ್ತೆ ಮುಂದಿನ ಒಂದು ಕ್ಲಾಸ್ನಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.